ಮಟನ್ ಕರಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಈ ತರ ನೀವು ಒಂದ್ಸಲಿ ಮನೇಲಿ ಮಾಡಿದ್ರೆ ಸಾಕು, ಮತ್ತೆ ಮತ್ತೆ ಇದೇ ತರನೇ ಮಟನ್ ಕರಿ ಮಾಡು ಅಂತ ಹೇಳ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ಇದನ್ನ ನಾವು ಮುದ್ದೆ, ಅನ್ನ, ಚಪಾತಿ ಯಾವ್ದಕ್ಕಾದ್ರೂ ತಿನ್ಕೋಬಹುದು. ತುಂಬಾನೇ ಸೂಪರ್ ಆಗಿರುತ್ತೆ. ಮತ್ತೆ ಲೇಟ್ ಮಾಡಿ ಈ ಮಟನ್ ಕರಿನ ಯಾವ ರೀತಿ ಮಾಡ್ಕೊಳೋದು, ಪ್ರಾಸೆಸ್ ಏನು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಆಗಿ ಕರಿ ಮಾಡ್ಕೊಳೋದಕ್ಕೆ ಒಂದು ಅರ್ಧ ಕೆಜಿ ಆದಷ್ಟು ಮಟನ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಕುಕ್ಕರ್ಗೆ ಹಾಕೊಳ್ಳಿ. ಮೀಡಿಯಂ ಸೈಜ್ ನಲ್ಲಿ ಪೀಸ್ಗಳನ್ನ ಕಟ್ ಮಾಡಬೇಕು. ಮತ್ತೆ ಇದಕ್ಕೇನೆ ಒಂದು 1/4 ಟೀ ಸ್ಪೂನ್ ಆದಷ್ಟು ಅರಿಶಿಣದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಆದಷ್ಟು ಆಯಿಲ್ ಹಾಕೊಂಡು ಈ ಪೀಸ್ಗಳೆಲ್ಲ ಮುಳುಗೋಷ್ಟು ನೀರನ್ನ ಸೇರಿಸಿ ಮುಚ್ಚಳನ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಒಂದು 3-4 ವಿಸಿಲ್ ಹಾಕ್ಸ್ಕೊಳ್ಳಿ. ಫಸ್ಟ್ ನಾವು ಮಟನ್ನ ಒಂದು ಅರ್ಧ ಬೇಯಿಸ್ಕೋಬೇಕಾಗತ್ತೆ. ಇಷ್ಟರಲ್ಲಿ ನಾವು ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ. ಮಸಾಲಾಗೋಸ್ಕರ ಪ್ಯಾನ್ಗೆ 3 ಟೀ ಸ್ಪೂನ್ ಆದಷ್ಟು ಆಯಿಲ್ ನ ಬಿಸಿ ಮಾಡ್ಕೊಂಡು, ಆಯಿಲ್ ಹೀಟ್ ಆದ್ಮೇಲೆ ಇದಕ್ಕೆ 1 ಗಡ್ಡೆ ಆದಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕೊಳ್ಳಿ. ಹಾಗೆ 1 ಇಂಚ್ ಆದಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿ. ಹೀಗೆ ಎರಡನ್ನೂ ಸಹ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಹಾಗೆ ಶುಂಠಿ ಈ ತರ ಫ್ರೈ ಆದ್ಮೇಲೆ ಇದಕ್ಕೆ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಇದಕ್ಕೆ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಮತ್ತೆ 1 ಇಂಚ್ ಆದಷ್ಟು ಚಕ್ಕೆ, ಹಾಗೆ ಒಂದು 5-6 ಲವಂಗ, ಮತ್ತೆ ಒಂದು 8 ಮೆಣಸುಕಾಳನ್ನ ಹಾಕೊಳ್ಳಿ. ಅನಂತರ ಇದಕ್ಕೇನೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸೋಂಪು, ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಒಂದು 10-12 ಗೋಡಂಬಿನ ಹಾಕೊಳ್ಳಿ. ಗೋಡಂಬಿ ಹಾಕೋದ್ರಿಂದ ನಮಗೆ ಗ್ರೇವಿ ಏನೋ ತಿಕ್ಕಾಗಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಹಾಕೊಂಡು ಇವೆಲ್ಲಾನು ಮೀಡಿಯಂ ಫ್ಲೇಮ್ ನಲ್ಲಿ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ಒಂದು 2 ದೊಡ್ಡ ಸೈಜಿನ ಟೊಮೆಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಟೊಮೆಟೊ ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ ತಗೋಬೇಕು. ಹಾಗೆ ಸ್ವಲ್ಪ ರೆಡ್ ಕಲರ್ ಅಲ್ಲಿ ಇರುವಂತ ಟೊಮೆಟೊ ತಗೊಂಡ್ರೆ ಗ್ರೇವಿ ಕೂಡ ಕಲರ್ ಚೆನ್ನಾಗಿ ಬರುತ್ತೆ. ಈ ಟೊಮೆಟೊ ಕೂಡ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ಅದ್ರ ಮೇಲೆ ಪ್ಲೇಟ್ ನ ಮುಚ್ಚಿಬಿಟ್ಟು ಟೊಮೆಟೊ ಫುಲ್ ಮೆತ್ತಗಾಗೋವರೆಗೆ ನಾವಿನ್ನ ಹಾಗೆ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಟೊಮೆಟೊ ಫುಲ್ ಚೆನ್ನಾಗಿ ಮೆತ್ತಗೆ ಆದ್ಮೇಲೆ ಇದರಲ್ಲಿ 1 ಟೀ ಸ್ಪೂನ್ ತುಂಬಾ ಧನಿಯಾ ಪೌಡರ್, ಹಾಗೆ ನಿಮ್ ಖಾರಕ್ಕೆ ತಗ್ಗಾಗೆ ಅಚ್ಕಾರದ ಪುಡಿ ಅಥವಾ 1 ಟೀ ಸ್ಪೂನ್ ಆದಷ್ಟು ರೆಡ್ ಚಿಲ್ಲಿ ಪೌಡರ್, ಒಂದು 1/4 ಟೀ ಸ್ಪೂನ್ ಆದಷ್ಟು ಅರಿಶಿನ ಪುಡಿ, ಹಾಗೆ ಒಂದು 3/4 ಟೀ ಸ್ಪೂನ್ ಆದಷ್ಟು ಮಟನ್ ಮಸಾಲಾನ ಹಾಕೊಳ್ಳಿ. ಫೈನಲ್ ಆಗಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಬಿಟ್ಟು 1 ನಿಮಿಷವರೆಗೆ ರೀತಿ ಮಸಾಲಾಸ್ ಎಲ್ಲಾನು ಫ್ರೈ ಮಾಡ್ಕೊಳ್ಳಿ. ಅದು ಕೂಡ ಲೋ ಫ್ಲೇಮ್ ನಲ್ಲಿ. ಆಮೇಲೆ ಸ್ಟವ್ ಆಫ್ ಮಾಡ್ಬಿಟ್ಟು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನ ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ರೀತಿ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ, ತಣ್ಣಗಾದ್ಮೇಲೆ ಅಲ್ಲಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟರಲ್ಲಿ ನಮಗೆ ಕುಕ್ಕರ್ ಕೂಡ ಒಂದು 3 ವಿಸಿಲ್ ಬಂದು ಫುಲ್ ಕಂಪ್ಲೀಟ್ ಆಗಿ ಕೂಲ್ ಆಗಿದೆ. ಈಗ ಇದನ್ನ ಓಪನ್ ಮಾಡಿ ನೋಡ್ತಾ ಇದೀನಿ. ನೋಡಿ, ನಮ್ ಮಟನ್ ಅನ್ನೋದು ಒಂದು ಅರ್ಧ ಭಾಗ ಚೆನ್ನಾಗಿ ಬೆಂದಿರುತ್ತೆ. ಈ ರೀತಿ ನಾವು ಮಟನ್ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ತರ ಬೆಂದಿರೋ ಮಟನ್ನ ಇನ್ನೊಂದು ಪಾತ್ರೆಗೆ ಹಾಕೊಂಡು ಇಟ್ಕೊಳ್ಳಿ. ಮತ್ತೆ ಆ ಕುಕ್ಕರ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಗ್ಯಾಸ್ ಮೇಲೆ ಇಕ್ಕಿ ಅದಕ್ಕೆ ಒಂದು 1/4 ಕಪ್ ಆದಷ್ಟು ಆಯಿಲ್ ನ ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ಆಯಿಲ್ ಪ್ರಮಾಣ ಜಾಸ್ತಿ ಇದ್ರೆ ನಮಗೆ ಟೇಸ್ಟ್ ಕೂಡ ಚೆನ್ನಾಗಿರೋದು. ಈ ರೀತಿ ಆಯಿಲ್ ಬಿಸಿ ಆದ್ಮೇಲೆ ಇದರಲ್ಲಿ ಒಂದು ಸ್ಟಾರ್ ಅನೈಸ್, ಹಾಗೆ 1-2 ಪಲಾವ್ ಎಲೆ ಹಾಕೊಂಡು ಈ ಮಸಾಲ ರುಬ್ಕೊಂಡಿದ್ವಲ್ಲ ಆ ಮಸಾಲ ಹಾಕೊಳ್ಳಿ. ಅದು ಕೂಡ ಲೋ ಫ್ಲೇಮ್ ನಲ್ಲಿ. ಈ ಮಸಾಲಾನ ಲೋ ಫ್ಲೇಮ್ ನಲ್ಲಿ ಒಂದು 3-4 ನಿಮಿಷವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ನಾವು ಆಯಿಲ್ ಅಲ್ಲಿ ಮಸಾಲಾನ ಫ್ರೈ ಮಾಡಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ನಮ್ಗೆ ಈ ರೀತಿ ಸ್ವಲ್ಪ ಆಯಿಲ್ ಬಿಟ್ಕೊಳ್ತಾ ಇರುತ್ತೆ. ಇಂಥ ಟೈಮ್ ನಲ್ಲಿ ಮಟನ್ ಪೀಸ್ ಮಾತ್ರ ಹಾಕೊಳ್ಳಿ. ನೀರು ಹಾಕೋದಕ್ಕೆ ಹೋಗ್ಬೇಡಿ. ಜಸ್ಟ್ ನಾವು ಬೇಯಿಸ್ಕೊಂಡಿರೋ ಮಟನ್ ಮಾತ್ರ ಹಾಕ್ಬೇಕಾಗತ್ತೆ. ಈ ಮಟನ್ ಪೀಸ್ ಹಾಕೊಂಡಿದ್ದಾದ್ಮೇಲೆ ಗ್ಯಾಸ್ ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಇನ್ನೊಂದು 4-5 ನಿಮಿಷವರೆಗೆ ಈ ರೀತಿ ಮಸಾಲದಲ್ಲಿ ಫ್ರೈ ಮಾಡಬೇಕು. ಅದ್ರ ಮೇಲೆ ಒಂದು ಪ್ಲೇಟ್ ನ ಮುಚ್ಚಿಬಿಟ್ಟು ಲೋ ಫ್ಲೇಮ್ ನಲ್ಲಿ ಆಯಿಲ್ ಬಿಟ್ಕೊಳ್ಳೋ ಗಂಟೆ ಇದನ್ನ ಹಾಗೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಆಯಿಲ್ ಬಿಟ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾವು ನೀರ್ನ ಹಾಕೋಬೇಕಾಗತ್ತೆ. ನಾವು ಮಟನ್ನ ಬೇಯಿಸ್ಕೊಂಡಿದ್ವಲ್ಲ ಆ ನೀರು, ಹಾಗೆ ಮಿಕ್ಸಿ ಜಾರಲ್ಲಿ ಒಂದ್ ಸ್ವಲ್ಪ ಮಸಾಲ ಇತ್ತು, ಅದಕ್ಕೋಸ್ಕರ ಅದ್ರಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಅದು ಕೂಡ ತೊಳ್ಬಿಟ್ಟು ಇದಕ್ಕೆ ಹಾಕೊಂಡಿದೀನಿ. ಈಗ ಇದೆಲ್ಲಾನು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ಸಲಿ ರುಚಿನ ನೋಡ್ಕೊಳ್ಳಿ. ಉಪ್ಪೇನಾದ್ರೂ ಕಡಿಮೆ ಅಂತ ಅನ್ಸಿದ್ರೆ ಉಪ್ಪನ್ನ ಆಡ್ ಮಾಡ್ಕೋಬಹುದು, ಹಾಗೆ ಖಾರ ಕೂಡ ಹಾಕೋಬಹುದು ಇದೇ ಟೈಮ್ ನಲ್ಲಿ. ಈಗ ಇದನ್ನ ಒಂದು ಕುದಿ ಬರೋ ಗಂಟ ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಕುದೀತಾ ಇದ್ದಂಗೆ ಇದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಗ್ರೇವಿ ಥಿಕ್ನೆಸ್ ಅನ್ನೋದು ನಮ್ಗೆ ಈ ತರ ಇದ್ರೆ ಮುದ್ದೆಗೆ ಆಗ್ಲಿ, ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಸರಿ ಹೋಗುತ್ತೆ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಒಂದು 4 ವಿಸಿಲ್ ಹಾಕ್ಸ್ಕೊಳ್ಳಿ. ಮಟನ್ ಅನ್ನೋದು ನಮ್ಗೆ ಚೆನ್ನಾಗಿ ಸ್ಮೂತ್ ಆಗಿ ಬೇಯಬೇಕು. ನೋಡಿ, ಮೀಡಿಯಂ ಫ್ಲೇಮ್ ನಲ್ಲಿ ಒಂದು 4 ವಿಸಿಲ್ ಬಂದು ಕುಕ್ಕರ್ ಫುಲ್ ತಣ್ಣಗಾಗಿದೆ. ಈಗ ಲಿಡ್ನ ಓಪನ್ ಮಾಡಿ ನೋಡ್ತಾ ಇದೀನಿ. ನೋಡಿ, ನಮ್ಗೆ ಈ ರೀತಿ ಆಯಿಲ್ ಬಿಟ್ಕೊಂಡಿದೆ ಅಂದ್ರೆ ಮಟನ್ ಚೆನ್ನಾಗಿ ಬೆಂದಿದೆ, ಹಾಗೆ ಗ್ರೇವಿ ಕೂಡ ತುಂಬಾ ಚೆನ್ನಾಗಿ ಆಗಿದೆ ಅಂತ ಅರ್ಥ. ನಿಮ್ ಗ್ರೇವಿ ಥಿಕ್ನೆಸ್ ಅನ್ನೋದು ಇನ್ನ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದ್ರೆ ಹಾಗೆ ಹೈ ಫ್ಲೇಮ್ ನಲ್ಲಿ ಇನ್ನೊಂದು 3 ನಿಮಿಷ ಇದನ್ನ ಕುದಿಸ್ಕೊಳ್ಳಿ. ಹಾಗೆ ಮಟನ್ ಸ್ವಲ್ಪ ಬೆಂದಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ವಿಸಿಲ್ ಹಾಕ್ಸ್ಕೊಂಡ್ರೆ ಸರಿ ಹೋಗುತ್ತೆ. ಅಷ್ಟೇ, ಎಷ್ಟು ಟೇಸ್ಟಿಯಾಗಿರುವಂತ ಮಟನ್ ಕರಿ ರೆಡಿ ಆಗೋಯ್ತು. ನೋಡಿ, ನಮ್ಗೆ ಮಟನ್ ಪೀಸ್ ಕೂಡ ಎಷ್ಟು ಸ್ಮೂತ್ ಆಗಿ ಬೆಂದಿದೆ. ಸೊ ತುಂಬಾನೇ ಚೆನ್ನಾಗಿ ಬೆಂದಿದೆ. ಹಾಗೆ ಈ ಮಟನ್ ಪೀಸ್ಗೂ ಅಷ್ಟೇ ಮಸಾಲಾಸ್ ಆಗ್ಲಿ, ಉಪ್ಪಾಗ್ಲಿ ಚೆನ್ನಾಗಿ ಹಿಡಿದಿರುತ್ತೆ. ಹೀಗಿನ್ನ ಬಿಸಿ ಬಿಸಿಯಾಗಿ ಚಪಾತಿಗೆ ಆಗ್ಲಿ, ಪರೋಟಾಗೆ ಆಗ್ಲಿ, ಅನ್ನಕ್ಕೆ ಆಗ್ಲಿ ತಿನ್ನಿ, ತುಂಬಾನೇ ಸೂಪರ್ ಆಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಈ ತರ ಮಟನ್ ಕರಿನ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಗೆ ಯಾವ ತರ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿಬಿಟ್ಟು ಇದೇ ತರ ಮತ್ತಷ್ಟು ರೆಸಿಪೀಸ್ಗಾಗಿ ಕೆಳಗಡೆ ಕಾಣ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ